ಅರಸೀಕೆರೆ ತಾಲೂಕಿನ ಗಿಜಿಹಳ್ಳಿ ಹತ್ತಿರ ಅರಸೀಕೆರೆಯಿಂದ ಹಾಸನಕ್ಕೆ ಹೋಗುತ್ತಿದ್ದ ಸರ್ಕಾರಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸುಮಾರು ಪ್ರಯಾಣಿಕರಿಗೆ ಗಾಯಗಳಾಗಿದ್ದು, ಅರಸೀಕೆರೆ ತಾಲೂಕಿನ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲು ಕರೆತಂದು ಸುಮಾರು ಜನರ ಸ್ಥಿತಿ ಗಂಭೀರವಾಗಿದ್ದು, ಹಾಸನ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಲಾಗಿದೆ. ಈ ಅಪಘಾತ ತಿಳಿದು ತಕ್ಷಣ ಗೃಹ ಮಂಡಳಿಯ ಅಧ್ಯಕ್ಷ, ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡ, ನಗರಸಭೆ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಗರದ ಜನಪ್ರತಿನಿಧಿಗಳು, ಸಮಾಜ ಸೇವಕರು ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿ ರೋಗಿಗಳಿಗೆ ಹಾಗೂ ಅವರ ಸಂಬಂಧಿಕರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಲು ಸಹಕರಿಸಿದರು. ಅಪಘಾತವಾದ ಸ್ಥಳದಲ್ಲಿ ಮಾಧ್ಯಮದೊಂದಿಗೆ ಶಾಸಕರು ಮಾತನಾಡಿದ್ದು ಹೀಗೆ. ಹೇಳಿ ನೋಡ್ರಿ, ಎಲ್ಲಿಗೋಯ್ತೆ ಅಲ್ಲಿ ಅವರು ತಕ್ಷಣ ತಿಳಿಯುತ್ತೆ. ನೀವು ಪ್ರತಿಕ್ರಿಯೆಯನ್ನು ಕೊಡೋಕ್ಕೆ ವೇಗವಾಗಿ ಬಂದಿದ್ದೀರಾ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಚಾಲಕರ ನಿರ್ಲಕ್ಷ್ಯವೋ ಅಥವಾ ಏನಾಗಿರಬಹುದು ಅಂತ? ಇಲ್ಲಿ ಆಕಸ್ಮಿಕವಾಗಿ ನಡೆದಿದೆ. ಬಹುಶಃ ಈ ಹೊಡೆದಿರೋ ಆಕ್ಸಿಡೆಂಟ್ ನೋಡಿದರೆ ಚಾಲಕನ ನಿರ್ಲಕ್ಷ್ಯತನ ತೋರುತ್ತೆ. ಅವನು ದಾರಿ ಬಿಟ್ಟು ಯಾಕೆ ಅಲ್ಲಿಗೆ ಹೋದ ಅಂತೇಳಿ ಅರ್ಥ ಆಗ್ತಾ ಇಲ್ಲ. ಆದರೆ ದೈವವಶತ್ತು ಯಾವುದೇ ಪ್ರಾಣಹಾನಿ ಆಗ್ತಾ ಇಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಮತ್ತು ಒಂದು 2-3 ಜನಕ್ಕೆ ಕಾಲು ಮುರಿದೋಗಿರ್ತಕ್ಕಂಥ ಸನ್ನಿವೇಶ ಇದೆ. ಇಷ್ಟಕ್ಕೆ ಆ ದೇವರು ಎಲ್ಲರನ್ನೂ ಪಾರು ಮಾಡಿದ್ನಲ್ಲ ಅಂತೇಳಿ ಆ ಭಗವಂತನಿಗೆ ನಾವು ಸುಮಾರು 6 ತಿಂಗಳು ಹಿಂದೆನೇ ಇದೇ ರೀತಿ ಒಂದು ಅಲ್ಲಿ ಬಸ್ ಆಕ್ಸಿಡೆಂಟ್ ಆಗಿತ್ತು ಇದೇ ಹೈವೇನಲ್ಲಿ. ಅದಕ್ಕೂ ಈಗ ಅದಕ್ಕೋಸ್ಕರನೇ ಈ ರೋಡನ್ನು ಎಕ್ಸ್ಟೆಂಡ್ ಮಾಡೋಕ್ಕೋಸ್ಕರ ಅಗಲೀಕರಣ ಮಾಡೋಕ್ಕೆ ಕೋಡಿ ಮಠದಿಂದ ಆ ಕಡೆಗೆ ಎಕ್ಸ್ಟೆಂಡ್ ಮಾಡಿದ್ವಿ. ಕೋಡಿ ಮಠದಿಂದ ಅರಸೀಕೆರೆವರೆಗೆ ಎಕ್ಸ್ಟೆಂಡ್ ಮಾಡೋಕ್ಕೋಸ್ಕರನೇ ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ. ಸ್ವಲ್ಪದ್ರಲ್ಲೇ ಆ ಕೆಲಸನ ಪೂರ್ಣಗೊಳಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಬಹುಶಃ ಈ ಮರಗಳು ಹಿಂದೆ ಟ್ರಾಫಿಕ್ ಕಡಿಮೆ ಇದ್ದಾಗ ಮರಗಳನ್ನ ತಂದು ರೋಡ್ ಸೈಡ್ಗೆ ಹಾಕಿಬಿಟ್ಟಿದ್ದಾರೆ. ಈ ಮರಗಳನ್ನೆಲ್ಲ ತೆಗಿಬೇಕಾಗುತ್ತೆ. ಈ ಮರಗಳನ್ನೆಲ್ಲ ತೆಗೆದು ಕಂಪ್ಲೀಟು ಅಗಲೀಕರಣ ಮಾಡ್ತಕ್ಕಂಥ ಕೆಲಸನ ಮಾಡೋಣ ಸರ್. ಮತ್ತು ಸಾರ್ವಜನಿಕರ ಪರವಾಗಿ ನಂದೊಂದು ಒಂದು ರಿಕ್ವೆಸ್ಟ್ ಇದೆ, ಮನವಿ ಇದೆ. ಏನಂತಂದರೆ ಈ ಚಾಲಕರು KSRTC ಚಾಲಕರು ಏನಿದ್ದಾರೆ ಇಂಡಿಕೇಟರ್ ಹಾಕಲ್ಲ ಮತ್ತು ಓವರ್ ಸ್ಪೀಡ್ ಇದೆ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೌದು, ಓವರ್ ಸ್ಪೀಡ್ ಇದೆ, ಡ್ರೈವರ್ಗಳ ನಿರ್ಲಕ್ಷ್ಯತನೂ ಇದೆ. ಅವರು ಅಜಾಗರೂಕವಾಗಿ ಡ್ರೈವಿಂಗ್ ಮಾಡೋದ್ರಿಂದಲೇ ಇವೆಲ್ಲ ಆಗ್ತಕ್ಕಂಥದ್ದು. ಇದಂತೂ ಚಾಲಕನ ನಿರ್ಲಕ್ಷ್ಯತನವೇ ಇದಕ್ಕೆ ಕಾರಣ ಇದೆ. ಹುಷಾರಾಗಿ ಬರಲಿ. ಗೊತ್ತಿಲ್ಲ, ಲಂಚ ತಗೊಂಡು ಡ್ರೈವರ್ಗೆ ಯಾರು ಲಂಚ ಕೊಡ್ತಾರೆ? ಅವರೇ ಬರ್ತಾವ್ರೆ. ಹಂಗಿಲ್ಲ. ಇವೆಲ್ಲ ಜೀವನದಲ್ಲಿ ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಮಾಡಬೇಕು. ಸ್ಪೀಡ್ ಲಿಮಿಟ್ ಕಡಿಮೆ ಆದರೆ ಜನ ಗಲಾಟೆ ಮಾಡ್ತಾರೆ, ಜಲ್ದಿ ಹೋಗಲ್ಲ ಅಥವಾ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದದ್ದೇ. ಆದರೆ ಈ ಘಟನೆನ ಪಾಪ ಎಲ್ಲರಿಗೂ ಒಳ್ಳೇದಾಯ್ತಲ್ಲ ಅಂತೇಳಿ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಇಷ್ಟಕ್ಕೆ ಸಮಾಪ್ತಿ ಆಯ್ತು. ಬ್ಯೂರೋ ರಿಪೋರ್ಟ್ ರಾಜು, ಅರಸೀಕೆರೆ, BV5 ನ್ಯೂಸ್ ಕನ್ನಡ, ಅರಸೀಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.